ಹಾಯ್ ಫ್ರೆಂಡ್ಸ್, ಇವತ್ತು ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 2 ಕಟ್ಟು ಕರಿಬೇವು ಸೊಪ್ಪು ಬಿಡಿಸ್ಕೋಬೇಕಾಗುತ್ತೆ. ಬರೀ ಲೀವ್ಸ್ ತೊಗೋಬೇಕು. ಒಂದು 6 ಹಸಿಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೋಬೇಕು. ಒಂದು 8 ಗುಂಟೂರು ಮೆಣಸಿನ್ಕಾಯಿ ತೊಗೋಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಇಂಗು, ಎಣ್ಣೆ, ಹುಣಸೆಹಣ್ಣು, ಬೆಲ್ಲ ಎಲ್ಲ ಬೇಕಾಗುತ್ತೆ. ಇವಾಗ ತವ ಇಟ್ಕೊಂಡಿದ್ದೀನಿ. ಎಣ್ಣೆ ಇಲ್ಲದೇ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮೇ ಬೆಸ್ಟು. ಸ್ವಲ್ಪ ಹೈ ಇಟ್ಕೊಂಡ್ರೆ ಏನಾಗುತ್ತೆ, ಎಲ್ಲ ಫುಲ್ ಬೇಗ ಬ್ಲ್ಯಾಕ್ ಆಗುತ್ತೆ. ಕರಿ ಲೀವ್ಸ್ ಆಗಿರೋದ್ರಿಂದ ನಾವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದು ಪೂರ್ತಿ ಫ್ರೈ ಆಗಿ ಕ್ರಿಸ್ಪಿ ಆಗಬೇಕು. ನಮಗೆ ಲೋ ಫ್ಲೇಮಲ್ಲೇ ಮಾಡಬೇಕು, ಇಲ್ಲಾಂದರೆ ಅದರದ್ದು ವಿಟಮಿನ್ಸ್ ಎಲ್ಲ ಫ್ರೈಯಲ್ಲೇ ಹೊರ್ಟೋಗ್ಬಿಡುತ್ತೆ. ಸೊ ನಾವು ಅದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡಿಕೊಂಡು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇಟ್ಕೊಳ್ಳೋಣ. ಅದು ಕಂಪ್ಲೀಟ್ ಆದಮೇಲೆ ಎಲ್ಲನೂ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ರೆಸಿಪಿ ನಮಗೆ ಅತ್ತೆಯವ್ರು ತೋರಿಸ್ಕೊಟ್ಟಿದ್ದು. ಇದು ಬಾಣ್ತಿಯವ್ರಿಗೆ ಮಾಡ್ತಾಯಿದ್ರಂತೆ ಆವಾಗಿನ ಟೈಮಲ್ಲಿ. ಟೇಸ್ಟ್ಗೆ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಅದು ಮತ್ತು ಕಣ್ಣಿಗೂ ತುಂಬ ಒಳ್ಳೆಯದು. ಕರಿಬೇವು ತಿಂದೇ ಇರೋರಿಗೆ ಇದು ಒಳ್ಳೆ ರೆಸಿಪಿ ಅಂತಲೇ ನಾನು ಹೇಳ್ತೀನಿ. ಈ ಥರ ಫುಲ್ಲು ಫೈನಾಗೆ ಫ್ರೈ ಮಾಡ್ಕೊಬೇಕು. ಬಟ್ ಅದಕ್ಕೆ ನೀರು ಸೇರಿಸ್ದೆ ಪುಡಿ ಮಾಡ್ಕೊಳ್ಳಿ. ತವ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಿಟಿಕೆ ಇಂಗು ಅಂತ, ಅದ ನಂತರ ಶೇಂಗಾ ಹಾಕ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನಷ್ಟು ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗೆ ಫ್ರೈ ಆಗಬೇಕು. ಮೇನ್ ನಮಗೆ ಈ ಚಿತ್ರಾನ್ನದಲ್ಲಿ ಈ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಇದು ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಅದು ಬಾಯಿಗೆ ಸಿಗ್ತಾ ಇರುವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರಿ ಲೀವ್ಸ್ ಆ್ಯಡ್ ಮಾಡ್ಕೊಳ್ಳಿ, ಅದು ಫ್ಲೇವರು ಚೆನ್ನಾಗಿರುತ್ತೆ. ಕರಿ ಲೀವ್ಸ್ ಚಿತ್ರಾನ್ನ ಅಂದ್ಬಿಟ್ಟು ಕರಿ ಲೀವ್ಸ್ ಹಾಕ್ತಾಯಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಿಸ್ಪಿನೇ ಆಗಬೇಕು ಇದು ಒಗ್ಗರಣೆ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊಂಡು ಜಸ್ಟ್ ಒಂದು 2 ಮಿನಿಟ್ಸ್ ಅದು ಎಣ್ಣೆಯಲ್ಲೆಲ್ಲ ಮಿಕ್ಸ್ ಆಗಬೇಕು. ಆಲ್ರೆಡಿ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಅದು ಫ್ರೈ ಅವಶ್ಯಕತೆ ಇಲ್ಲ. ಬಟ್ ಅದರಲ್ಲೆಲ್ಲ ಒಂದು ಸಲ ಮಿಕ್ಸ್ ಆಗಬೇಕು. ಅದರಿಂದ ಮಿಕ್ಸ್ ಆದಮೇಲೆ ಇದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಳ್ಳಿ. ಅದರಲ್ಲಿ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗ ಸೇರಿಸ್ಕೊಳ್ಳಿ. ಹುಳಿ ಇಷ್ಟಪಡೋರು ಪೂರ್ತಿ ಹಾಕ್ಕೊಳ್ಳಿ. ಮತ್ತು ಬೆಲ್ಲ ಕೂಡ ಅಷ್ಟೇ, ಬೆಲ್ಲ ಇಷ್ಟಪಡೋರು ಸ್ವಲ್ಪ ಸ್ವೀಟ್ನೆಸ್ ಮಾಡ್ಕೊಳ್ಳಿ. ಒಂಥರ ಪುಳಿಯೋಗರೆ ಟೇಸ್ಟ್ ಕೊಡುತ್ತೆ, ಬಟ್ ಕರಿಬೇವು ಫ್ಲೇವರ್ ಕೂಡ ಇದ್ದೇ ಇರುತ್ತೆ. ರುಚಿಗೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. 1.5 ಸ್ಪೂನ್ ಹಾಕಿದ್ದೀನಿ ನಾನು ಇದಕ್ಕೆ. ಲೈಟಾಗಿ ಬೇಕಾದರೂ ಕಲಿಸ್ಕೋಬೋದು, ಡಾರ್ಕಾಗಿ ಬೇಕಾದರೂ ಕಲಿಸ್ಕೋಬೋದು. ಅವ್ರು ತಿನ್ನೋರು ಅವರಿಷ್ಟ. ಈ ರೆಸಿಪಿ ಅಂತೂ ತುಂಬ ಜನ ಲೈಕ್ ಮಾಡಿದ್ದಾರೆ. ಇದೆಲ್ಲ ಒಂದು ಸಲ ಆ್ಯಡ್ ಮಾಡಿ. ಮೊದಲಿಗೆ ಹುಣಸೆಹಣ್ಣು, ಉಪ್ಪು, ಬೆಲ್ಲ ಇದೆಲ್ಲ ಒಂದು 2 ಮಿನಿಟ್ಸ್ ಬಾಡಿಸ್ಕೊಳ್ಳಿ. ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಭಾಳ ಹೊತ್ತು ಇಟ್ಕೊಳ್ಳೋಕೆ ಬರಲ್ಲ. ಬೇಗನೆ 1-2 ನಿಮಿಷ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಷ್ಟೇ ಕರಿಬೇವು ಚಿತ್ರಾನ್ನ, ಬೇರೆ ಏನಿಲ್ಲ. ತುಂಬ ಈಸಿ, 1-2 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಕರಿಬೇವು ಅಂತೂ ಹಸಿದಾದರೂ ತೊಗೊಳ್ಳಿ, ಒಣಗಿರೋದಾದರೂ ತೊಗೊಳ್ಳಿ, ಅದು ಡಿಪೆಂಡ್ ಅಪಾನ್ ಯು. ಇದನ್ನಂತೂ ಬಿಸಿ ಅನ್ನಕ್ಕೆ ಒಂದು ಸಲ ಟೇಸ್ಟ್ ಮಾಡಿ. ಜೊತೆಗೆ ತುಪ್ಪ ಫ್ಲೇವರ್ ಇಷ್ಟಪಡೋರು ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ಇಷ್ಟಪಡೋರು ಎಣ್ಣೆ ಹಾಕ್ಕೊಳ್ಳಿ. ಕೊತ್ತಂಬರಿ ಇದ್ದರೆ ಗಾರ್ನಿಷ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು ಸಲ ಕಲಿಸ್ಕೊಂಡು ಬಿಸಿಲೇ ತಿನ್ನಿ, ತುಂಬ ರುಚಿ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.